ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿಗಿರಿ ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂದಾಗ ಮಂತ್ರಿಗಿರಿನೇ ಇರಲಿ ಅಂದರು ಸತೀಶ್ ಜಾರಕಿಹೊಳಿ ಅವರು. ಯಾಕೆಂದರೆ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತ ತಪ್ಪು ಹೋಗುತ್ತೆ ಮಂತ್ರಿ ಇಲ್ಲದೇ ಇದ್ದರೆ ಅಂತ. ಹಾಗಿರುವಾಗ ಇನ್ನೊಂದು ಪವರ್ ಸೆಂಟರ್ ಆಗೋದು ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಇರೋದಿಲ್ಲ. ಅದೇ ಸತೀಶ್ ಜಾರಕಿಹೊಳಿ ಇದನ್ನೇನು ಭಾಳ ಮುಚ್ಚಿಟ್ಟಿಲ್ಲ. ಅವರು ಒಂದು 6-8 ತಿಂಗಳ ಹಿಂದೆ ಲಕ್ಷ್ಮಣ್ ಸವದಿಯವರ ಹೆಸರು ಮಂತ್ರಿ ಸ್ಥಾನಕ್ಕೆ ಕೇಳಿ ಬರ್ತಾ ಇದ್ದಾಗ ದಿಲ್ಲಿಗೆ ಹಾರು ಹೋದರು. ಓಕೆ, ನಾವೆಲ್ಲ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಉಳಿಸ್ಲಿಕ್ಕೆ DK ಶಿವಕುಮಾರ್ ಆ್ಯಕ್ಚುಲಿ ಅದು ಕಾರಣ ಇರಲಿಲ್ಲ. ಆಗನೇ ಕಾರಣ ಇದ್ದಿದ್ದು ಏನೋ ಮಾಡಿ ಲಕ್ಷ್ಮಣ್ ಸವದಿಯವ್ರನ್ನ ಮಂತ್ರಿ ಮಾಡಬೇಡಿ ಅಂತ ಅವರು ಹೋಗಿ ಹೈಕಮಾಂಡನ್ನು ಕೇಳ್ಕೊಂಡ್ರು. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಈಗಲೂ ಮೊನ್ನೆ ಅವ್ರಿಗೆ KPCC ಅಧ್ಯಕ್ಷರಾಗುವ ಅವಕಾಶ ಇತ್ತು. ಸಿದ್ದರಾಮಯ್ಯನವರ ಬೆಂಬಲ ಇರಲಿಲ್ಲ ಆ ಮಟ್ಟಕ್ಕೆ. ಆದರೆ ಹೈಕಮಾಂಡ್ ಅವರನ್ನು ಕೇಳ್ತು, ನೀವು ಮಂತ್ರಿ ಆಗ್ತಿರೋ KPCC ಅಧ್ಯಕ್ಷರಾಗ್ತಿರೋ. ಇವ್ರು ಹೇಳಿದರು ಎರಡೂ ಕೊಡಿ ಅಂತ. ಎರಡೂ ಕೊಡಿ ಅಂದಾಗ ಹೈಕಮಾಂಡ್ ವೇಣುಗೋಪಾಲ್ ಹೇಳಿದರು ಎರಡೂ ಕೊಡಲಿಕ್ಕಾಗಲ್ಲ, DK ಶಿವಕುಮಾರ್ಗೆ ಏನೋ ಒಂದು ಎಕ್ಸೆಪ್ಷನಲಿ ನಾವು ಅದನ್ನು ಮಾಡಿದ್ವಿ, ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಪ್ರಶ್ನೆ ಇಲ್ಲ ಅಂತ ಹೇಳಿದಾಗ ಸತೀಶ್ ಜಾರಕಿಹೊಳಿ ಮಂತ್ರಿ ಸ್ಥಾನವನ್ನು ಆಯ್ಕೊಂಡ್ರು. ನಂಗೆ PWD ಇದ್ದೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಅವರ ಹೆಸರು ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಕನ್ಸಿಡರೇಷನ್ ಬರ್ತಿತ್ತು, ಪ್ರೊವೈಡೆಡ್ ಸಿದ್ದರಾಮಯ್ಯನವರ ಬೆಂಬಲ ಇದ್ದಿದ್ರೆ. ಕರೆಕ್ಟ್. ಬಟ್ ದಲಿತ ರೈಟ್ಗೆ ಸೇರಿದ ಪರಮೇಶ್ವರರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಆದಾಗ ಸತೀಶ್ ಜಾರಕಿಹೊಳಿ PWD ಸಚಿವರಾದರು. PWD ಸಚಿವರಾಗಿದ್ದು ಕೂಡ ಯಾಕೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದರೆ ಅವರು ಉಸ್ತುವಾರಿ ಸಚಿವರಾಗ್ತಾರೆ. ಅಲ್ಲಿ ಲಕ್ಷ್ಮಣ್ ಸವದಿ ಮಂತ್ರಿ ಆದರೆ ಅವರು ಉಸ್ತುವಾರಿ ಸಚಿವರಾಗ್ತಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೂ ಕೂಡ ಒಂದು ತಿಕ್ಕಾಟ ಇದೆ. ಬ್ಯಾಂಕ್ನ ಇಲೆಕ್ಷನ್ನಲ್ಲಿ ಮಾತ್ರ ಚಂದ್ರರಾಜ್ ಹೊಟ್ಟಿಹಳ್ಳಿ ಇವ್ರ ಜೊತೆಗೆ ಬಂದ್ಬಿಟ್ರು. ಆದರೆ ಮಂತ್ರಿ ಆಗದೆ KPCC ಅಧ್ಯಕ್ಷರಾದರೆ DK ಶಿವಕುಮಾರ್ ತನ್ನ ಹಿಡಿತವನ್ನು ಬೆಳಗಾವಿ ಮೇಲೆ ಇಟ್ಕೊಳ್ಳೋಕ್ಕೆ ಯಾರನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತಾರೆ, ಈ ಆತಂಕ ಸತೀಶ್ ಜಾರಕಿಹೊಳಿಗೆ ಇದ್ದೇ ಇತ್ತು. ಆ ಕಾರಣದಿಂದ ಅವರು ಮಂತ್ರಿ ಆದರು. ಈಗ ಮುಂದಿನ ಹೆಜ್ಜೆ ಇರ್ತಕ್ಕಂಥದ್ದು ಬೆಳಗಾವಿಯಿಂದ ಯಾರು ಮಂತ್ರಿ ಆಗ್ತಾರೆ ಅಂತ. ಬೆಳಗಾವಿಯಿಂದ ಯಾರೇ ಮಂತ್ರಿ ಆದರೂ ಕೂಡ ಈಗ ಲಕ್ಷ್ಮಣ್ ಸವದಿ ಆದರೆ ಜಾರಕಿಹೊಳಿ ಕುಟುಂಬಕ್ಕೂ ಅವ್ರಿಗೂ ನೇರವಾಗಿರ್ತಕ್ಕಂಥ ಹಣಾಹಣಿ ಇದೆ. ಅದು ಕಾಂಗ್ರೆಸ್ನಲ್ಲೂ ಶುರು ಆಗುತ್ತೆ. ಹೌದು, ಹಣಾಹಣಿ ಮೊದಲು ರಮೇಶ್ ಜಾರಕಿಹೊಳಿ ಜೊತೆ ಇದ್ದರೂ ಕೂಡ ಮೊನ್ನೆಯ DCC ಬ್ಯಾಂಕ್ನ ಚುನಾವಣೆಯಲ್ಲಿ ಅರ್ಥ ಆದ ಒಂದು ಸಂಗತಿ ಅಂದರೆ ಎಲ್ಲ ಜಾರಕಿಹೊಳಿಗಳು ಒಂದೇ. ಕರೆಕ್ಟ್. ಹೌದು ಹೌದು. ಸೊ ರಾಜು ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಜಾರಕಿಹೊಳಿಯವರ ವಿರುದ್ಧ ಇದ್ದರು. ಜೊಲ್ಲೆ ಕೂಡ ಈಗ ಹೆಚ್ಚು ಕಡಿಮೆ ಅವರು ಬ್ಯಾಂಕ್ ಅಂದರೆ ಪಾಲಿಟಿಕ್ಸ್ ಬಿಟ್ಟು ಬ್ಯಾಂಕ್ನ ಚುನಾವಣೆಯಲ್ಲಿ ಜೊಲ್ಲೆ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ಒಂದಾಗಿ ಬಂದಿವೆ. ಹೀಗಿರುವಾಗ ಜಾರಕಿಹೊಳಿಯವ್ರಿಗೆ ಅನಿಸುತ್ತೆ ಲಕ್ಷ್ಮಣ್ ಸವದಿಗೆ ಏನಾದರೂ ಮಂತ್ರಿ ಮಾಡಿದರೆ ಶಕ್ತಿ ತುಂಬಿದಂಗೆ ಆಗುತ್ತೆ. ಮಂತ್ರಿ ಮಾಡದೇ ಇದ್ದರೆ ಅವರು ಆ ಕಡೆ BJPಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ. ಅಲ್ಲಿ ಅದನ್ನು ರಮೇಶ್ ಜಾರಕಿಹೊಳಿ ತಡೀತಾರೆ. ಓಕೆ. ಸೊ ಅವ್ರಿಗಿರ್ತಕ್ಕಂಥ ಆತಂಕ ಲಕ್ಷ್ಮಣ್ ಸವದಿದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಬೇಕೋ ಬೇಡವೋ ಪ್ಯೂರ್ಲಿ ಹೈಕಮಾಂಡ್ DK ಶಿವಕುಮಾರ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ ಅದು. ಕಳೆದ ಬಾರಿ ಕೂಡ ಅವ್ರು ಮಂತ್ರಿ ಆಗಿದ್ರು. ಹೌದು. ಹೀಗಾಗಿ ಒಂದಾಗದೇ ಇದ್ರೆ ಸಾಕು ಅಂತ. ಹೀಗಾಗಿ ಜಾರಕಿಹೊಳಿ ಸತೀಶ್ ಅವರು ಮತ್ತು ಇಡೀ ಜಾರಕಿಹೊಳಿ ಕುಟುಂಬ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಲಕ್ಷ್ಮಣ್ ಸವದಿ ಆಗಬಾರ್ದು. ಲಕ್ಷ್ಮಣ್ ಸವದಿ ಆಗಿಬಿಟ್ರೆ ಒಂದು ಚಿಕ್ಕೋಡಿ ಭಾಗದಲ್ಲಿ, ಯಾಕಂದರೆ ನೀವು ಇಡೀ ಅಥಣಿ ಆ ಎಲ್ಲ ಭಾಗಗಳು ಬರೋದು ಚಿಕ್ಕೋಡಿಯಲ್ಲಿ. ಕರೆಕ್ಟ್. ಸೊ ಚಿಕ್ಕೋಡಿ ಭಾಗದಲ್ಲಿ ಲಕ್ಷ್ಮಣ್ ಸವದಿಯವರ ಹಿಡಿತ ಜಾಸ್ತಿ ಆಗತ್ತೆ. ನ್ಯಾಚುರಲಿ ಅವರು ಉಸ್ತುವಾರಿ ಸಚಿವರಾಗಿ ಜಾರಕಿಹೊಳಿ ಹೋದ್ರು ಒಂದು ತಿಕ್ಕಾಟ ಶುರುವಾಗತ್ತೆ ಮತ್ತೆ. ಆ ಕಾರಣದಿಂದ ಜಾರಕಿಹೊಳಿ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಒಂದು ಪ್ರಾಮಿಸನ್ನು DK ಶಿವಕುಮಾರ್ ಅವರು BJPಯಿಂದ ಕಾಂಗ್ರೆಸ್ಗೆ ಬರುವಾಗ ಮಾಡಿದ್ರು. ಏನು ಅಂತ, ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಬಂದಾಗ ನಿಮ್ಮನ್ನು ನಾನು ಮುಖ್ಯಮಂತ್ರಿ ಆದಾಗ ನಿಮ್ಮನ್ನು ಮಂತ್ರಿ ಮಾಡ್ತೀನಿ ಅಂತ. ಆ ಪ್ರಾಮಿಸನ್ನು DK ಶಿವಕುಮಾರ್ ಉಳಿಸ್ಕೊಳ್ತಾರಾ ಇಲ್ವಾ, ಇದು ಕೂಡ ಪ್ರಶ್ನೆ ಇದೆ. ಏನೇ ಆದರೂ ಬೆಳಗಾವದಲ್ಲಿ ಒಂದು ಹೊಸ ತಿಕ್ಕಾಟ ಶುರು ಆಗತ್ತಂತ ಅನಿಸುತ್ತೆ. ಯಾಕಂತಂದರೆ ಅಲ್ಲಿನ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗಳೇ ಹಂಗಿವೆ. ಈಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದೇ ಇರುವ ಕಾರಣದಿಂದ ಪಾರ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಏಕಾಂಗಿಯಾಗಿದ್ದಾರೆ. ಕರೆಕ್ಟ್. ಹೌದು. ಹೀಗಿರುವಾಗ ಬೆಳಗಾವಿಯಲ್ಲಿ ಇನ್ನೊಂದು ಪವರ್ ಸೆಂಟರನ್ನು
ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೆ ನನಗನ್ಸುತ್ತೆ ಅದು ಕಾಂಗ್ರೆಸ್ನ ಆಂತರಿಕವಾಗಿ ಒಂದು ಯೂಸುವಲ್ ಪವರ್ ಟಸಲ್ ಏನು ನಡೀತಾ ಇದೆ 2018 ನಂತರ, ಆ ಪವರ್ ಟಸಲ್ ಮುಂದುವರಿಯುತ್ತೆ. ಬಟ್ ಲಕ್ಷ್ಮಣ್ ಸವದಿ ಏನಾದರೂ ಮಂತ್ರಿ ಆದರೆ ಜಾರಕಿಹೊಳಿ ಕುಟುಂಬ ಮತ್ತು ಸವದಿ ನಡುವಿನ ಏನೊಂದು ಪಾಲಿಟಿಕ್ಸ್ ಇದೆ ಅದು ಹೊಸ ಟರ್ನನ್ನು ತೆಗೆದುಕೊಳ್ಬೋದು. ಸದ್ಯದ ಲೆಕ್ಕಾಚಾರದ ಪ್ರಕಾರ ಬೆಳಗಾವಿಗೆ ಇನ್ನು 1 ಸಿಗಬಹುದಾ ಅಥವಾ 2 ಸ್ಥಾನ ಸಿಕ್ಕರೂ ಆಶ್ಚರ್ಯ ಪಡಬೇಕಾಗಿಲ್ಲ? ಅದಿದ್ದು ಬೆಳಗಾವಿಗೆ ಇನ್ನೊಂದು ಸಿಗಬೇಕಾದ್ರೆ ಬಿಜಾಪುರದಿಂದ ಕಸ್ಕೋಬೇಕು. ಅಲ್ಲಿ ಶಿವಾನಂದ ಪಾಟೀಲ್ ಇದ್ದಾರೆ, ಯಶವಂತ ಗೌಡ ಪಾಟೀಲ್ ಕೂಡ ಕಾಯ್ತಾ ಇದ್ದಾರೆ. ಅವರು ಯಶವಂತ ಗೌಡ ಪಾಟೀಲ್ ಕೂಡ ಬಹಳ ಸಲದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ನೀವು ಕೊಟ್ಟರೆ ಬಾಗಲಕೋಟೆಗೆ ಯಾರು ಕೊಡ್ತೀರಿ ಅನ್ನೋದು ಮುಖ್ಯ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಅವರೂ ಕೂಡ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ ನೋಡಿ 3-4 ಹೆಸರುಗಳು ನನಗನ್ಸುತ್ತವೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವ್ರು. ತಿಮ್ಮಾಪುರ ಬರ್ತಾರೋ ಇಲ್ವೋ, ಪ್ಯೂರ್ಲಿ ಕಾಸ್ಟ್ ಗ್ರೌಂಡ್ ಮೇಲೆ ದಲಿತ್ ಲೆಫ್ಟ್ ಅಂತ ತೆಗೆದುಕೊಂಡು ಬರ್ತಾರಾ, ವಿ ಡೋಂಟ್ ನೋ. ಬಟ್ ಇವತ್ತಂತರೂ ಆ ಹೆಸರು ಜಾಸ್ತಿ ಕೇಳಿ ಬರ್ತಾ ಇಲ್ಲ. ವಿಜಯಪುರದಲ್ಲಿ ಶಿವಾನಂದ ಪಾಟೀಲ್ ಇದ್ದಾರೆ, ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ. ಈ ಹೆಸರು ಮತ್ತೀಗ ಅಪ್ಪಾಜಿ ನಾಡುಗೌಡ ಕೂಡ ಭಾಳ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನಾನು ಎಷ್ಟು ವರ್ಷದಿಂದ ಆರಿಸ್ ಬರ್ತಾ ಇದ್ದೀನಿ, ಎಷ್ಟು ಬಾರಿ ಆರಿಸ್ ಬಂದಿದ್ದೀನಿ, ಡಿ ಕೆ ಶಿವಕುಮಾರ್ ಅಷ್ಟು ಬಾರಿ ನಾನು ಆರಿಸ್ ಬಂದಿದ್ದೀನಿ, ನನ್ನ ಮಂತ್ರಿನೂ ಮಾಡಲ್ಲ, ವಿರೋಧ ಪಕ್ಷದ ಉಪನಾಯಕರನ್ನಾಗಿ ಮಾಡ್ತೀರಿ, ಮಂತ್ರಿ ಯಾಕೆ ಮಾಡಲ್ಲ ಅಂತ ಅಪ್ಪಾಜಿ ನಾಡುಗೌಡರು ಕೇಳ್ತಿದ್ದಾರೆ. ಸೊ ಈ ಎಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಯಾರು ಒಳಗಡೆ ಬರ್ತಾರೆ, ಯಾರು ಒಳಗಡೆ ಬರಲ್ಲ, ಇಂಟ್ರೆಸ್ಟಿಂಗ್ ಟು ಸಿ. ಮತ್ತು ಅಜಿತ್ ಇನ್ನೊಂದು ಪ್ರಶ್ನೆ ಇದೆ. ಲಕ್ಷ್ಮಣ್ ಸವದಿ ಅವರು BJPಯಲ್ಲಿದ್ದರು, ಹೌದು. ಸೋತಾಗ ಅಥಣಿಯಲ್ಲಿ ಕುಮಟಳ್ಳಿ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋತಾಗ ಪ್ರಮುಖವಾಗಿ BJPಯ BL ಸಂತೋಷ್ ಅವರು ಅವರನ್ನು ತಂದು ಉಪಮುಖ್ಯಮಂತ್ರಿ ಮಾಡಿದ್ರು. ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತವರು BJPಯಿಂದ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ನಲ್ಲಿ ಈಗ ಮಂತ್ರಿ ಮಾಡದೇ ಇದ್ದರೆ ಅವರು ಕಾಂಗ್ರೆಸ್ನಲ್ಲಿ ಉಳಿತಾರಾ? ಈ ಪ್ರಶ್ನೆ ಡಿ ಕೆ ಶಿವಕುಮಾರ್ಗೂ ಕೂಡ ಇರುತ್ತೆ. ಹೌದು. ಯಾಕೆಂದರೆ ಶೂರ್ ಶಾಟ್ ಬರೀ 1-2 ನಿಮಗೆ ಅಥಣಿ ಮತ್ತು ಕಾಗವಾಡ ಅಷ್ಟೇ ಅಲ್ಲ, ಜೇವರ್ಗಿವರೆಗೆ ಲಕ್ಷ್ಮಣ್ ಸವದಿ ಅವ್ರದ್ದು ಒಂದು ಸ್ವಲ್ಪ ಇಫೆಕ್ಟ್ ಮೊನ್ನೆ 23ರಲ್ಲಿ ನೋಡ್ಲಿಕ್ಕೆ ಸಿಕ್ತು. ಯಾಕಂದರೆ ಗಾಣಿಗ ಲಿಂಗಾಯತ ಸಮುದಾಯದವರು ಸ್ವಲ್ಪ ಮಟ್ಟಿಗೆ ಲಕ್ಷ್ಮಣ್ ಸವದಿ ಕಾರಣದಿಂದ BJPಯಿಂದ ಕಾಂಗ್ರೆಸ್ಸಿಗೆ ಶಿಫ್ಟ್ ಆದರು. ಸೊ ಈಗ ಜಗದೀಶ್ ಶೆಟ್ಟರು ವಾಪಸ್ ಹೋದರು, ಲಕ್ಷ್ಮಣ್ ಸವದಿನೂ ಮಂತ್ರಿ ಮಾಡದೇ ಇದ್ದರೆ ಇಲ್ಲಿ ಯಾಕಿರ್ತಾರೆ? ಹೌದು. ಆಗ ಈ ಏನು ಓಟ್ ಈಗ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಬೇಕಾಗಿರೋದೇನು, ಅಹಿಂದ ಮತಗಳು ಅಂತ ಏನು ಸಿದ್ದರಾಮಯ್ಯನವ್ರು ತರ್ತಾಯಿದ್ರು, ಅವು ಸ್ವಲ್ಪ ಬಿಟ್ಟು ಹೋದರೆ ಲಿಂಗಾಯತ ಮತಗಳನ್ನು ನಾನು ತರ್ತೀನಿ ಅನ್ನೋದು. ಪ್ರಮುಖ ಲಿಂಗಾಯತ ನಾಯಕರು BJPಯಿಂದ ಬಂದವರು ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣ ಆದರೆ ಅವರಿಗೆ ನಾವು ಮಂತ್ರಿ ಮಾಡಲಿಲ್ಲ ಅನ್ನುವ ಸಂದೇಶ ಹೋದರೆ ನಿಮ್ಗೆ 28ರಲ್ಲಿ ಹೊಸಬ್ರು ಯಾಕೆ ಬರ್ತಾರೆ? ಒಂದು ವೇಳೆ ನೀವು BJPಯಿಂದ ಯಾರನ್ನಾದರೂ ಸೆಳೆದುಕೊಳ್ಬೇಕು ಅಂತಿದ್ದೀರಿ, ನೀವು ಇಲ್ಲೇ ಸೌದಿಯವ್ರನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ಅವ್ರು ಹೊಸಬ್ರು ಯಾಕೆ ಬರ್ತಾರೆ? ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೂಡ ಹಠ ಹಿಡಿಬೋದು. ಆ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್ ಬೆಳಗಾವಿಗೆ ಸೀಮಿತವಾಗಿ ಹೆಂಗೆ ನಡೆಯುತ್ತೆ ಅದು ನಿಮಗೆ ಸಂಪುಟ ವಿಸ್ತರಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.